ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಾನು ಇಲ್ಲಿ ವೀಡಿಯೋ ಹಾಕಿದ್ದೀನಲ್ಲ, ಸೇಮ್ ಇದೇ ಥರ ವೀಡಿಯೋ ಬಂದುಬಿಟ್ಟು ತುಂಬ ಯೂಟ್ಯೂಬಲ್ಲಿ ತುಂಬ ನಡೀತಾ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನಡೀತಾ ಇದೆ. ನೀವು ಈ ಥರ ವೀಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬಲ್ಲದೇನೂ ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡ್ಬೋದು. ಓಕೆನಾ? ಯಾವ ಥರ ಮಾಡೋದು, ನಾವು ಎಲ್ಲಿಂದ ವೀಡಿಯೋಸ್ಗಳನ್ನ ತೊಗೋಬೋದು ಆ್ಯಂಡ್ ನೀವು ಯಾವ ಥರ ಕ್ರಿಯೇಟ್ ಮಾಡ್ಬೋದು. ನೀವು ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಆಗಿಲ್ಲ ಅಂದರೆ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಚಾರ್ಜಸ್ ಆಗುತ್ತೆ. ನೀವು ದುಡ್ಡು ಕೊಡಬೇಕು. ಓಕೆನಾ? ಇಲ್ಲ ನಾನು ಫ್ರೀಯಾಗಿ ಯೂಸ್ ಮಾಡಬೇಕು, ಅದಕ್ಕೆ ನೀವು ಫ್ರೀಯಾಗಿ ಯೂಸ್ ಮಾಡಬೇಕಂದ್ರೆ ಚೆನ್ನಾಗಿ ಎಡಿಟಿಂಗ್ ಮಾಡಬೇಕು. ಓಕೆನಾ? ಸೊ ಯಾವ ಥರ ಎಡಿಟ್ ಮಾಡೋದು, ಎಲ್ಲಿಂದ ವೀಡಿಯೋ ತಗೊಳ್ಳೋದು ಎಲ್ಲ ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವೀಡಿಯೋ ಲಾಸ್ಟ್ವರೆಗೂ ನೋಡಿ. ಈ ಥರ ವೀಡಿಯೋನ ವಾಯ್ಸ್ ಎಲ್ಲ ಎಲ್ಲಿಂದ ತಗೋಬೇಕು, ಯಾವ ಥರ ಎಡಿಟ್ ಮಾಡಬೇಕು ಎಲ್ಲ ಡೀಟೇಲ್ಸ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ಈ ಥರ ಶಾರ್ಟ್ ವೀಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೇಮ್ ಟು ಸೇಮ್ ನೀವೇ ಓನಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಸಿಂಪಲಿ ನೀವು ChatGPT ಅಪ್ಲಿಕೇಶನ್ ಏನಿದೆ ಓಪನ್ ಮಾಡಬೇಕು. ಇಲ್ಲಿ ನೀವು ಪ್ರಾಂಪ್ಟ್ಗಳನ್ನ ಕೊಡಬೇಕು. ಅದು ಫೋಟೋಸ್ ಪ್ರಾಂಪ್ಟ್ ಎಲ್ಲ ಕೊಡುತ್ತೆ. ಆ ಫೋಟೋಸ್ಗಳನ್ನ ನೀವು ಏನು ಮಾಡಬೇಕು, ಜನ್ರೇಟ್ ಮಾಡಬೇಕು. ಓಕೆನಾ? ಜನ್ರೇಟ್ ಅಂದರೆ ಅದನ್ನು ಆ್ಯನಿಮೇಷನ್ ಟೈಪಲ್ಲಿ ಮಾಡಬೇಕು. ಸೊ ಇಲ್ಲಿ ಈ ಥರ ನಾನು ನಿಮಗೆ ಇವತ್ತು ಹೇಳ್ಕೊಡಲ್ಲ. ಓಕೆನಾ? ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಫಸ್ಟ್ ನಮಗೆ ವೀಡಿಯೋ ಬೇಕಲ್ವಾ? ಸೊ ವೀಡಿಯೋ ಬೇಕೇ, ಅದಕ್ಕೆ ನಮಗೆ ಒಂದು ಅಪ್ಲಿಕೇಶನ್ ಬೇಕು. ಯಾವ ಅಪ್ಲಿಕೇಶನ್ ಅಂದರೆ ಸಿಂಪಲಿ ನಾವು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಪಿಂಟ್ರೆಸ್ಟ್ ಅಂತ. ಓಕೆನಾ? ಪಿಂಟ್ರೆಸ್ಟ್ ಅಂತ ಇಲ್ಲಿ ಫಸ್ಟೇ ನಿಮಗೆ ಸಿಗ್ತಾ ಇದೆಯಲ್ಲ, ಅದೇ. ಸೊ ಇದೇ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೋಬೇಕು. ಓಕೆನಾ? ಸೊ ಸಿಂಪಲ್ ಇಲ್ಲಿ ನಿಮ್ಮದು ಇನ್ಸ್ಟಾಲ್ ಇದ್ದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಇದ್ದರೆ ಅಪ್ಡೇಟ್ನೂ ಆಗಾಗ ಆ್ಯಪ್ಸ್ಗಳನ್ನ ಅಪ್ಡೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹೊಸ ವರ್ಷನ್ ಎಲ್ಲ ಬರ್ತಾ ಇರುತ್ತೆ, ಅದನ್ನು ನಾವು ಯೂಸ್ ಮಾಡಬೇಕು. ಓಕೆನಾ? ಇದೇ ಥರ ಇನ್ಸ್ಟಾಗ್ರಾಮು ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಯೂಟ್ಯೂಬ್ಗಳನ್ನೂ ಎಲ್ಲ ಅಪ್ಡೇಟ್ ಮಾಡಲ್ಲ. ಸೊ ಆಗಾಗ ಯೂಟ್ಯೂಬು, YT ಸ್ಟುಡಿಯೋ, ಇನ್ನು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲನೂ ಅಪ್ಡೇಟ್ ಮಾಡ್ತಾಯಿರಿ. ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾ ಇರಬೇಕು. ಓಕೆನಾ? ಆಗಾಗ ಅಪ್ಡೇಟ್ಸ್ಗಳು ಕೊಡ್ತಾನೆ ಇರ್ತಾರೆ. ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಏನಿದೆ ಅದು ಅಪ್ಡೇಟ್ಸ್ ಕೊಡ್ತಾನೆ ಇರ್ತಾರೆ. ನಮಗೆ ಅಪ್ಡೇಟ್ಸ್ ಮಾಡಲೇಬೇಕು. ಓಕೆನಾ ಗೈಸ್? ಸೊ ಸಿಂಪಲ್ ಇದು ಅಪ್ಡೇಟ್ ಆದಮೇಲೆ ನಾವೇನು ಮಾಡೋಣ, ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನು ಇಲ್ಲಿಂದ ಓಪನ್ನ ಮಾಡ್ಕೋತೀನಿ ಪಿಂಟ್ರೆಸ್ಟ್ ಅಪ್ಲಿಕೇಶನು. ಓಕೆನಾ ಗೈಸ್? ಇಲ್ಲಿ ನೋಡಿ, ನಮ್ಮದು ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಏನಿದೆ ಅದು ಅಪ್ಡೇಟ್ ಆಗಿದೆ. ಸೊ ಸಿಂಪಲ್ ನಾವು ಇಲ್ಲಿಂದ ಓಪನ್ನ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡು ಆದಮೇಲೆ ನೋಡಿ, ನಿಮಗೆ ಈ ಥರ ಒಂದು ಇಂಟರ್ಫೇಸು ಬರುತ್ತೆ. ಸೊ ಸಿಂಪಲಿ ನಾವಿಲ್ಲಿ ಸರ್ಚ್ ಬಟನಲ್ಲಿ ಹೋಗಬೇಕು. ಸರ್ಚ್ ಬಟನಲ್ಲಿ ಹೋಗಾದ್ಮೇಲೆ ನಮ್ಗೆ ಇಲ್ಲಿ ಟೈಪ್ ಮಾಡಬೇಕು ಏನಂತ, 3D ಆ್ಯನಿಮೇಷನ್ ವಿಡಿಯೋ ಅಂತ. ಓಕೆನಾ? 3D ಆ್ಯನಿಮೇಷನ್ ವಿಡಿಯೋ ಇಲ್ಲೇ ಇತ್ತಲ್ವಾ, 3D ಆ್ಯನಿಮೇಷನ್ ವಿಡಿಯೋ ಅಂತ ಟೈಪ್ ಮಾಡಿ. ಓಕೆನಾ? 3D ಆ್ಯನಿಮೇಷನ್ ವಿಡಿಯೋ ಅಂತ ಟೈಪ್ ಮಾಡಿದರೆ ನೋಡಿ, ನಿಮಗೆ ಇಲ್ಲಿ ತುಂಬ ವೀಡಿಯೋಸ್ ಬಂದುಬಿಡುತ್ತೆ. ಯಾವುದಾದ್ರೂ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ತುಂಬ ವೀಡಿಯೋಸ್ಗಳು ಬಂದುಬಿಟ್ಟು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾನು ಇದನ್ನು ತೊಗೊತಿದ್ದೀನಿ ಅಂದ್ಕೊಳ್ಳಿ, ಇದು ನಾಲ್ಗೆ. ಓಕೆನಾ? ಇದನ್ನು ತಗೊಂಡು ನಾನು ಈಗ ವೀಡಿಯೋ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಅಂದ್ಕೊಳ್ಳಿ, ಇದು ಏನು ನಾಲ್ಗೆನ ಕಟ್ ಮಾಡಿದರೆ ಏನಾಗುತ್ತೆ, ನಾಲ್ಗೆನ ತುಂಡು ಮಾಡಿದರೆ ಏನಾಗುತ್ತೆ ಅಂತ ನಾವು ಈ ಥರ ನಾವು ವೀಡಿಯೋನ ಮಾಡ್ಬೋದು. ಇದಕ್ಕೆ ಸ್ಕ್ರಿಪ್ಟು ಎಲ್ಲಿಂದ ತಗೊಳ್ಳೋದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿಂದ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕಾಪಿ ಮಾಡ್ಕೊಳ್ಳೋಣ, ಲಿಂಕು. ಓಕೆನಾ? ಕಾಪಿ ಮಾಡ್ಕೊಂಡಾದಮೇಲೆ ಲಿಂಕು ಸಿಂಪಲಿ ನಾವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಫಸ್ಟ್ನೇದು ವೆಬ್ಸೈಟ್ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನಮ್ಮ ಲಿಂಕ್ ಏನಿದೆ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ನ ಮಾಡೋಣ. ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ವಿಡಿಯೋ ಏನಾಗಿದೆ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ ವಿದಿನ್ ಸೆಕೆಂಡ್ಸಲ್ಲಿ. ನೋಡಿ, ನಮ್ಮ ವಿಡಿಯೋ ಬಂದಿದೆ. ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಸಿಂಪಲಿ ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ವಿಡಿಯೋ ಏನಿದೆ ಡೌನ್ಲೋಡ್ ಆಗಿದೆ. ಈಗ ನಮಗೇನು ಬೇಕು, ಸ್ಕ್ರಿಪ್ಟ್ ಬೇಕು. ಸ್ಕ್ರಿಪ್ಟಿಗೆ ನಾವೇನು ಮಾಡಬೇಕು, ChatGPT ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಬೇಕು, ಕನ್ನಡದಲ್ಲೇ ಟೈಪ್ ಮಾಡಿ. ಓಕೆನಾ? ಸೊ ನಾನೀಗ ಟೈಪ್ ಮಾಡ್ತೀನಿ. ಸೊ ನೋಡಿ, ನಾನಿಲ್ಲಿ ಟೈಪ್ ಮಾಡಿದ್ದೀನಿ, ನಾಲಿಗೆನ ತುಂಡು ಮಾಡಿದರೆ ಏನಾಗುತ್ತೆ, ರೈಟ್ ಎ ಸ್ಕ್ರಿಪ್ಟ್ ಫಾರ್ YT ಶಾರ್ಟ್ಸ್ ಇನ್ ಕನ್ನಡ ಅಂತ. ಸೊ ನಮಗೆ ಈಗ ಸ್ಕ್ರಿಪ್ಟ್ ಎಷ್ಟು ಚೆನ್ನಾಗಿ ಬರೆದು ಕೊಡುತ್ತೆ ನೋಡಿ ಇದು ChatGPT. ಸೊ ಸಿಂಪಲಿ ನಾವು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮಗಿಲ್ಲಿ ಬಂದುಬಿಟ್ಟು ಏನಿದೆ ಇದು ಸ್ಕ್ರಿಪ್ಟು ರೆಡಿ ಮಾಡಿ ಕೊಡ್ತಾ ಇದೆ ಶಾರ್ಟಾಗಿ YT ಶಾರ್ಟ್ಸ್ಗೆ. ಓಕೆನಾ? ಸೊ ನಮಗೆ ಏನು ಮಾಡಬೇಕು, ಇದೆಲ್ಲ ಏನಿದೆ ರಿಮೂವ್ ಮಾಡಿದ್ದು, ಇದು ಏನು ಸೆನ್ 4 ಇದೆ ಇದನ್ನು ನಾವು ರಿಮೂವ್ ಮಾಡಬೇಕು. ಸೊ ನಮಗೆ ಫಸ್ಟಿದು ಏನು ಬೇಕು,
ಸೆನ್ಸ್ 2 ಇಂದ ಮಾಡೋಣ, 2 ಇಂದ ಓಕೆನಾ. ಸೊ ಸಿಂಪಲ್ಲಿ ನಮ್ಗೆ ಏನು ಮಾಡಬೇಕು, ಇದನ್ನು ಕಾಪಿ ಮಾಡಬೇಕು. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿಂದ ಹಿಡ್ಕೊಂಡು ಎಲ್ಲ ಬಂದುಬಿಟ್ಟು ನಾವು ಇಲ್ಲಿಂದ ಫುಲ್ ಕಾಪಿನ ಮಾಡ್ಕೊಳ್ಳೋಣ ಓಕೆನಾ. ಎಲ್ಲಿವರೆಗೂ ಕಾಪಿ ಮಾಡಬೇಕು ನಮಗೆ, ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ಳೋಣ ಓಕೆನಾ. ಇಲ್ಲಿವರೆಗೂ ಕಾಪಿ ಮಾಡ್ಕೊಂಡಾದಮೇಲೆ ನಮ್ಮದು ನೋಟ್ಸ್ ಏನಿದೆ, ನೋಟ್ಸಲ್ಲಿ ಇದನ್ನು ಪೇಸ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಟ್ಸ್ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ನೋಟ್ಸ್ ಓಪನ್ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಸ್ಕ್ರಿಪ್ಟ್ ಏನು ನಾವು ಬರೆದಿದ್ವಿ ಅದನ್ನು ನಾವಿಲ್ಲಿ ಸ್ಕ್ರಿಪ್ಟ್ ಪೇಸ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಯಾವ್ಯಾವ್ದು ಬೇಕು ಯಾವ್ಯಾವ್ದು ಬೇಡ ಎಲ್ಲ ರಿಮೂವ್ ಮಾಡೋಣ. ಸೊ ಇಲ್ಲಿ ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ ನಾಲಿಗೆ ತುಂಡಾಗಿದ್ದರೆ ಏನಾಗುತ್ತೆ, ಇಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಯೋಣ ಅಂತ ಇದೆ. ಸೊ ಇದು ನಮಗೆ ಬೇಡ ಈ ಪಾರ್ಟು. ಸೊ ಇಲ್ಲಿವರೆಗೂ ಇಡೋಣ. ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ ನಾಲಿಗೆ ತುಂಡಾದರೆ ಏನಾಗುತ್ತಂತ, ತುಂಡಾದರೆ ಏನಾಗುತ್ತೆ ಓಕೆನಾ. ಸೊ ಇಷ್ಟಿರಲಿ ನಮ್ಮದು. ಅದಾದಮೇಲೆ ನಾವು ಇಲ್ಲಿಂದ ಇದನ್ನು ರಿಮೂವ್ ಮಾಡೋಣ, ಈ ಟೆಕ್ಸ್ಟ್ನ ರಿಮೂವ್ ಮಾಡೋಣ ಓಕೆನಾ. ಸೊ ನಾನಿದು ಓಕೆನಾ ಕೊಳ್ಳೋಣ. ಸೊ ಇಷ್ಟ ಆಯಿತು ನಮ್ಮದು ಸ್ಕ್ರಿಪ್ಟು ರೆಡಿ ಆಯಿತು. ಈಗ ನಾವು ಸಿಂಪಲ್ ಇದನ್ನು ಕಾಪಿ ಮಾಡಿಕೊಂಡು ಏನು ಮಾಡಬೇಕು, ವಾಯ್ಸ್ ರೂಪದಲ್ಲಿ ಜನ್ರೇಟ್ ಮಾಡಬೇಕು ಓಕೆನಾ. ನಾವಂತೂ ಹೇಳಲ್ಲ, ನಮಗೆ ವಾಯ್ಸ್ ಬೇಕು. ಸೊ ಸಿಂಪಲಿ ನಾವೇನು ಮಾಡೋಣ, ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲವ್ AI ವಾಯ್ಸ್ ಅಂತ ಇದೆ, ಹಾಕಿ ಲವ್ ಯು ವಾಯ್ಸ್ ಅಂತ ಇದೆ, ಅದನ್ನು ಓಪನ್ ಮಾಡ್ಕೊಂಡು. ಇದು ಫ್ರೀ ವೆಬ್ಸೈಟು, ನಿಮಗೆ ಯಾವುದೇ ಚಾರ್ಜಸ್ ಇದರಲ್ಲಿ ಸಿಗಲ್ಲ ಓಕೆನಾ. ಎಷ್ಟು ಬೇಕಿದ್ರೂ ಜನ್ರೇಟ್ ಮಾಡ್ಬೋದು. ಸಿಂಪಲಿ ಫಸ್ಟ್ನೇ ವೆಬ್ಸೈಟ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಕನ್ನಡ ಟೆಕ್ಸ್ಟ್ ಏನಿತ್ತು ಅದನ್ನು ನಾವಿಲ್ಲಿ ಪೇಸ್ಟ್ನ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ ಅಂತ ಇದೆಯಲ್ಲ, ಇಲ್ಲಿಂದ ನಾವು ಚೇಂಜ್ ಮಾಡ್ಕೊಳ್ಳೋಣ ಕನ್ನಡ ಓಕೆನಾ. ಸೊ ನಾನು ಇಲ್ಲಿಂದ ಕನ್ನಡನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಕನ್ನಡ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ. ಅದಾದಮೇಲೆ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನ್ರೇಟ್ನ ಮಾಡಿಸ್ಕೋಬೇಕು. ಸೊ ವಾಯ್ಸ್ ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದೇನಾಗುತ್ತೆ, ಜನ್ರೇಟ್ ಆಗುತ್ತೆ. ಈಗ ನೀವು ಎಡಿಟಲ್ಲಿ ಏನು ಮಾಡಬೇಕು ಹೇಳ್ಕೊಡ್ತೀನಿ. ಸೊ ಸಿಂಪಲ್ ಪ್ರಾಸೆಸ್ಸೇ ಎಡಿಟುದು. ಸೊ ನೀವು ಈಸಿಲಿ ಇದನ್ನು ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡ್ಕೋಬೋದು, ಆ್ಯಂಡ್ ನಿಮ್ಮದು ಏನಿದೆ ಶಾರ್ಟ್ಸು ಅದರಲ್ಲೂ ಕೂಡ ನೀವು ಪೋಸ್ಟ್ ಮಾಡ್ಕೋಬೋದು ಓಕೆನಾ. ಸೊ ಈಸಿ ಪ್ರಾಸೆಸ್. ಸೊ ಒಂದು ಸಲ ಕೇಳ್ಕೊಳ್ಳೋಣ ನಾವು. ನಾಲಿಗೆ ತುಂಡದರೆ ಏನಾಗುತ್ತೆ? ನಮ್ಮ ನಾಲಿಗೆ ತೂಕದಲ್ಲಿ ಸಣ್ಣದಾದರೂ ಇದು ತುಂಬಾ ಪ್ರಮುಖ ಅಂಗ. ಓಕೆ, ನೋಡಿದ್ರಲ್ಲ ನಮ್ಮದು ಜನ್ರೇಟ್ ಆಗಿ ಬಂದಿದೆ. ಸಿಂಪಲ್ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ ಓಕೆನಾ. ಡೌನ್ಲೋಡ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಈಗ ನಮ್ಮದು ವಿಡಿಯೋನೂ ಸಿಕ್ತು, ಆಡಿಯೋನೂ ಸಿಕ್ತು. ಈಗ ಎಡಿಟ್ ಮಾಡಬೇಕು. ಸಿಂಪಲಿ ನೀವು ಯಾವ ಅಪ್ಲಿಕೇಶನಲ್ಲಿ ಬೇಕಿದ್ರೆ ಎಡಿಟ್ ಮಾಡ್ಕೋಬೋದು. ನಾನು ಸಿಂಪಲಿ ಇಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ಎಡಿಟ್ ಮಾಡ್ತೀನಿ. ಇಲ್ಲಿ ನಾವೇನು ಮಾಡಬೇಕು, 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅದಾದಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈ ಪಾರ್ಟ್ ಏನಿದೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ವಿಡಿಯೋ ನಾವೇನು ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ಆಡಿಯೋ ನಾವೇನು ಡೌನ್ಲೋಡ್ ಮಾಡಿದ್ವಿ ಲವ್ ವಾಯ್ಸಿಂದ ಅದನ್ನು ನಾವು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ. ಇದೇನಾ ಅಂತ ಚೆಕ್ ಮಾಡ್ತೀನಿ. ಇದ್ರದ್ದು ವಾಯ್ಸ್ ಏನಿದೆ ಫುಲ್ ಕಮ್ಮಿ ಮಾಡ್ಕೊಳ್ಳೋಣ. ಫುಲ್ ಕಮ್ಮಿ ಮಾಡ್ಕೊಂಡಾದ್ಮೇಲೆ ಇದು ನೋಡಿ, ನೀವು ಎಂದಾದರೂ ಯೋಚಿಸಿದ್ದೀರಾ ನಾಲಿಗೆ. ಸೊ ಇಲ್ಲಿ ನಮಗೆ ಇಲ್ಲಿ ಗ್ಯಾಪ್ಸ್ ಬರ್ತಾ ಇದೆ ಸ್ನೇಹಿತರೆ. ಸೊ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬರ್ತಿದೆಯಲ್ಲ ಅದನ್ನು ನಾವು ಎಂಡ್ ಮಾಡಬೇಕು, ಸ್ಪ್ಲಿಟ್ ಮಾಡಿ. ಅದಾದಮೇಲೆ ಎಲ್ಲಿ ಗ್ಯಾಪ್ಸ್ ಇದೆ ಅದನ್ನು ಸ್ಪ್ಲಿಟ್ ಮಾಡ್ಕೋಬೇಕು ಓಕೆನಾ. ಸೊ ಇಲ್ಲಿ ಗ್ಯಾಪ್ಸ್ ಇದೆ, ಸೊ ನಾವು ಇಲ್ಲಿಂದ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಮತ್ತು ಅದಾದಮೇಲೆ ಜಾಯಿಂಟ್ ಮಾಡ್ಕೊಳ್ಳೋಣ ಇದಕ್ಕೆ ಓಕೆನಾ. ಸೊ ಗ್ಯಾಪ್ಸ್ ಇರೋ ಜಾಗದಲ್ಲಿ ನಾವು ಸ್ಪ್ಲಿಟ್ ಮಾಡ್ಕೋಬೇಕು ಓಕೆನಾ. ಸೊ ನಾನು ಎಲ್ಲ ಗ್ಯಾಪ್ಸ್ನು ಏನು ಮಾಡ್ತೀನಿ, ಇಲ್ಲಿಂದ ಸ್ಪ್ಲಿಟ್ ಮಾಡ್ಕೊತೀನಿ. ಇಲ್ಲಿಂದ ವಾಯ್ಸು ಸ್ಟಾರ್ಟ್ ಆಗ್ತಿದೆ. ಸೊ ಈ ಥರ ಗ್ಯಾಪ್ಸು ಲೈನ್ ಇದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ ಇಲ್ಲಿ ಲೈನ್ ಇದೆ, ಲಾಂಗ್ ಲೈನು. ಸೊ ಈ ಲೈನಲ್ಲೂ ಕೂಡ ನಾವು ಗ್ಯಾಪ್ಸ್ನ ಸರಿ ಮಾಡ್ಕೊಳ್ಳೋಣ ಓಕೆನಾ. ಸೊ ಇಲ್ಲಿಂದ ನಮ್ಮ ವಾಯ್ಸು ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿಂದ ಗ್ಯಾಪ್ನ ರಿಮೂವ್ ಮಾಡಿಬಿಟ್ಟು ಇದನ್ನು ಮತ್ತೆ ಅಟ್ಯಾಚ್ ಮಾಡೋಣ. ಮತ್ತು ಇಲ್ಲೂ ಕೂಡ ನಂದು ಗ್ಯಾಪ್ ಏನಿದೆ ಇದೆ. ಸೊ ಈ ಗ್ಯಾಪ್ನ ನಾನು ಇಲ್ಲಿಂದ ರಿಮೂವ್ ಮಾಡ್ತೀನಿ ಓಕೆನಾ. ಸೊ ರಿಮೂವ್ ಮಾಡಾದಮೇಲೆ ನೋಡಿ ಈ ಥರ ಅಟ್ಯಾಚ್ ಮಾಡಬೇಕು ಓಕೆನಾ. ಸೊ ಈಗ ಒಂದು ಸಲ ನಾನು ನಿಮಗೆ ಕೇಳಿಸ್ತೀನಿ.
ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ ನಾಲಿಗೆ ತುಂಡದರೆ ನೋಡಿ, ಇಲ್ಲೂ ಕೂಡ ನಮ್ಮದು ಗ್ಯಾಪ್ ಬಂದಿದೆ. ಸೊ ಇಲ್ಲಿ ನಾವು ರಿಮೂವ್ ಮಾಡಬೇಕು. ಈಗ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓಕೆನಾ? ಸೊ ಫೈನಲ್ ಆಗಿ ನಾನು ನಿಮಗೆ ಕೇಳಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ ನಾಲಿಗೆ ತುಂಡದರೆ ಏನಾಗುತ್ತೆ? ನಮ್ಮ ನಾಲಿಗೆ ತೂಕದಲ್ಲಿ ಸಣ್ಣದಾದರೂ ಇದು ತುಂಬಾ ಪ್ರಮುಖ ಅಂಗ. ಇದು ತೀವ್ರವಾಗಿ ರಕ್ತದೊಂದಿದೆ ಎಂದರೆ ಇದರ ಮೇಲೆ ಆಘಾತವಾದರೆ ಅಧಿಕ ರಕ್ತಸ್ರಾವವಾಗಬಹುದು. ನಾಲಿಗೆ ತುಂಡಾದರೆ ಸಾವು ಸಂಭವಿಸಬಹುದಾ? ಸಾಮಾನ್ಯವಾಗಿ ಅಲ್ಲ, ಆದರೆ ಅತಿಯಾದ ರಕ್ತಸ್ರಾವವೇ ದೊಡ್ಡ ಸಮಸ್ಯೆ. ತಿನ್ನೋದು ಸೊ ಗೊತ್ತಾಯ್ತಲ್ಲ ಗೈಸ್, ಈ ಥರ ನೀವು ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು. ನಿಮಗೆ ಇದು ವಾಯ್ಸ್ ಇನ್ನೂ ಫುಲ್ ಬೇಕಂದರೆ ನೀವೇನು ಮಾಡ್ಬೋದು, ಇನ್ನೊಂದು ವೀಡಿಯೋನ ನೀವು ಬೇಕಿದ್ದರೆ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಇದನ್ನು ಟ್ರಿಮ್ ರೈಟಿಂಗ್ ಮಾಡೋಣ. ಇನ್ನೊಂದು ವೀಡಿಯೋ ಬೇಕಿದ್ದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಫುಲ್ ಆಡಿಯೋವರೆಗೂ ಇಟ್ಕೊಳ್ಳಿ. ಅದಾದಮೇಲೆ ಫಸ್ಟು ನಾವೇನು ಮಾಡಬೇಕು, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರದ್ದು ನಾವು ಫಿಲ್ಟರ್ ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಆ ಫಿಲ್ಟರ್ ಫುಲ್ ಕಮ್ಮಿ ಮಾಡ್ಕೊಳ್ಳಿ, 10%ಅಲ್ಲಿಡಿ. ಈಗ ಈ ವಿಡಿಯೋ ಏನಾಗುತ್ತೆ, ನಿಮ್ಮದಾಗುತ್ತೆ. ಓಕೆನಾ? ನಿಮ್ಮ ವಿಡಿಯೋ ಆಗುತ್ತೆ. ನೀವು ಈಸಿಲಿ ಇದನ್ನು ಇನ್ಸ್ಟಾಗ್ರಾಮಲ್ಲೂ ಹಾಕ್ಬೋದು ಆ್ಯಂಡ್ ಫೇಸ್ಬುಕ್ಕಲ್ಲೂ ಹಾಕ್ಬೋದು. ಆ್ಯಂಡ್ ಇನ್ನೊಂದು ಏನು ನಿಮ್ಮದು ಏನು ಶಾರ್ಟ್ಸ್ ಇದೆ ಯೂಟ್ಯೂಬಲ್ಲೂ ಹಾಕ್ಬೋದು. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಅಂತೂ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.